ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇಫ್ ಆಗಿಬಿಟ್ರಾ? ಕಳೆದ 2-3 ದಿನಗಳಿಂದ ಮೂಡಾ ಹಗರಣದ ಸುದ್ದಿ ಕಮ್ಮಿ ಆಗಿರೋದು ನೋಡಿ ಹೀಗೊಂದು ಪ್ರಶ್ನೆ ರಾಜ್ಯದ ಜನರಲ್ಲಿ ಮೂಡಿರಬಹುದು. ಆದರೆ ಸಿದ್ದರಾಮಯ್ಯ ಯಾವ ರೀತಿಯಲ್ಲೂ ಸೇಫ್ ಆಗಿಲ್ಲ. ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ವೀಕ್ಷಕರೇ, ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಮತ್ತು ಇಡಿ ಈ ಎರಡೂ ಸಂಸ್ಥೆಗಳ ತನಿಖೆ ಈಗ ಇನ್ನಷ್ಟು ಸ್ಪೀಡಪ್ ಆಗಿದೆ. ಇದರ ನಡುವೆ ಸಿಎಂ ಕುರ್ಚಿ ಕಾದಾಟ ಇನ್ನೊಂದು ಲೆವೆಲ್ಗೆ ಹೋಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಿನ್ನೆ ಒಂದು ಸೆನ್ಸೇಷನಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಗಾಳಿ ಸುದ್ದಿ ಅಲ್ಲ, ಬಹುತೇಕ ಅಧಿಕೃತ ಸುದ್ದಿ ಅಂತಾನೆ ಹೇಳಬಹುದು. ಇಷ್ಟಕ್ಕೂ ವಿಜೇಂದ್ರ ಏನಂತ ಹೇಳಿದ್ದಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಾನು ರಾಜ್ಯಕ್ಕೆ ಹೇಳಿಕೆ ಕೊಡ್ತಾ ಇಲ್ಲ. ದಸರಾ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡಿಬಹುದು. ಮುಂದಿನ ಸಿಎಂ ಯಾರು ಅಂತ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಟವಲ್ ಜಗ್ಗಾಟ ಶುರುವಾಗಿದೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರಿಗಿರೋ ಮಾಹಿತಿ ಕೂಡ ನನಗೂ ಕೂಡ ಇದೆ, ಡಿ ಕೆ ಶಿವಕುಮಾರ್ಗಿರೋ ಮಾಹಿತಿ ನನಗೂ ಕೂಡ ಇದೆ. ದಸರಾ ಆದ್ಮೇಲೆ ಕೊಡ್ತಾರೆ ನಮ್ಮ ಮಾಹಿತಿ, ಎಲ್ಲ ಕಡೆ ನಾವು ಕೇಳ್ತಾ ಇದ್ದೇವೆ. ನೋಡ್ರಿ, ಬರೀ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ಸುಮಾರು 7-8 ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿಗಾಗಲೇ ಆ ಮುಖ್ಯಮಂತ್ರಿ ಕುರ್ಚಿಗೆ ಟವಲನ್ನು ಹಾಕೊಂಡು ಕೂತಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು ನಮಗೆ ಗೊತ್ತಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅವರ ಆಂತರಿಕ ವಿಚಾರ. ಆದರೆ ಒಂದಂತೂ ಸತ್ಯ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಇದರ ಅರ್ಥ ತುಂಬಾ ಸ್ಪಷ್ಟವಾಗಿದೆ. ವಿಜೇಂದ್ರ ಅವರಿಗೆ ರಿಲಯಬಲ್ ಸೋರ್ಸ್ಗಳ ಮೂಲಕ ಸುದ್ದಿ ಬಂದಿದೆ. ಹೈಕಮಾಂಡ್ ಸಿಎಂ ಬದಲಾವಣೆ ಮಾಡೋದಕ್ಕೆ ಸಿದ್ಧತೆ ನಡೆಸಿರೋದು ಗೊತ್ತಾಗಿದೆ. ಇನ್ಫ್ಯಾಕ್ಟ್ ವಿಜೇಂದ್ರ ಅವರಿಗೆ ಮುಂದಿನ ಸಿಎಂ ಯಾರು ಅಂತ ಕೂಡ ಗೊತ್ತಾಗಿರಬಹುದಾ? ಇವತ್ತು ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಹೂಗುಚ್ಛ ಕೊಟ್ಟು ಬಂದಿರೋದನ್ನು ನೋಡಿದ್ರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಇರಬಹುದಾ ಅಂತ ಅನಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಸದ್ಯದ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವ. ಅವರ ಜೊತೆ ಶಿಕಾರಿಪುರದ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ನಡೆಸೋದಕ್ಕೆ ಹೋಗಿದ್ದು ಅಂತ ಮೀಡಿಯಾ ಸುದ್ದಿಗಳು ಹೇಳ್ತಾ ಇವೆ. ಆದರೆ ಈ ಸಂದರ್ಭದಲ್ಲಿ ಭೇಟಿ ಮಾಡಿರೋದು, ಹೂಗುಚ್ಛ ಕೊಟ್ಟಿರೋದು ಹಲವಾರು ಊಹಾಪೋಹಕ್ಕೆ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಈಗ ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಕಾಂಗ್ರೆಸ್ ನಾಯಕ. ಸಿದ್ದರಾಮಯ್ಯನವರ ಸ್ಥಾನಕ್ಕೆ ತಾವೇ ಉತ್ತರಾಧಿಕಾರಿ ಆಗಬೇಕು ಅಂತ ಎಲ್ಲಾ ರೀತಿಯಿಂದ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಮ್ಮ ಕೈಲಿ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಅನ್ನೋ ಸುದ್ದಿಯನ್ನ ಬೆಂಬಲಿಗರ ಮೂಲಕ ಸ್ಪ್ರೆಡ್ ಮಾಡಿದ್ದು ಅವರೇ. ಬಹಿರಂಗ ಸಭೆಗಳಲ್ಲಿ ತಮ್ಮ ಬೆಂಬಲಿಗರ ಬಾಯಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ ಜೈ ಅಂತ ಹೇಳಿಸಿದ್ದು ಕೂಡ ಅವರೇ. ಇದೆಲ್ಲದರ ಜೊತೆ ರಿಪೀಟೆಡ್ ಆಗಿ ದೆಹಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತಾ ಇರೋದು ಕೂಡ ಸತೀಶ್ ಜಾರಕಿಹೊಳಿ ಅವರೇ. ಕಾಂಗ್ರೆಸ್ ಅಲ್ಲಿ ಇನ್ಯಾವ ನಾಯಕ ಕೂಡ ಕಳೆದ 3 ತಿಂಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಷ್ಟು ದೆಹಲಿಗೆ ಟ್ರಿಪ್ ಹಾಕಿಲ್ಲ. ಜಾರಕಿಹೊಳಿ ಅವರಷ್ಟು ಹೈಕಮಾಂಡ್ ಜೊತೆ ಮೀಟಿಂಗ್ ಮಾಡಿಲ್ಲ. ಜಾತಿ ಲೆಕ್ಕಾಚಾರವನ್ನು ಮುಂದಿಟ್ಟು ತಮ್ಮ ಬಲ ಪ್ರದರ್ಶನ ಮಾಡಿ ಸಿಎಂ ಸೀಟಿಗೆ ತಾವೇ ಸೂಕ್ತ ಅಭ್ಯರ್ಥಿ ಅಂತ ಹೈಕಮಾಂಡ್ ತಲೆಯಲ್ಲಿ ತುಂಬೋದ್ರಲ್ಲಿ ಜಾರಕಿಹೊಳಿ ಯಶಸ್ವಿಯಾಗಿದ್ದಾರೆ. ಒಂದು ವೇಳೆ ತಮ್ಮನ್ನ ಇಗ್ನೋರ್ ಮಾಡಿ ಇನ್ಯಾರಿಗಾದ್ರೂ ಸಿಎಂ ಕುರ್ಚಿ ಕೊಟ್ರೆ ಸರ್ಕಾರ ಉರುಳಿಸೋ ಧಮಕಿ ಕೂಡ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ಲಾಸ್ಟ್ 1 ವಾರದಿಂದ ಜಾರಕಿಹೊಳಿ ಅವರು ತಮ್ಮ ಹಾದಿಯನ್ನ ಕ್ಲಿಯರ್ ಮಾಡ್ಕೊಳ್ಳೋ ಸಲುವಾಗಿ ಪರಮೇಶ್ವರ್ ಮತ್ತು ಖರ್ಗೆ ಅವರ ಜೊತೆ 2-3 ಮೀಟಿಂಗ್ ನಡೆಸಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣಕ್ಕೆ ಬರಬೇಡಿ ಅಂತ ಖರ್ಗೆ ಅವರ ಹತ್ರ ಮನವಿ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಅದಕ್ಕೆ ಖರ್ಗೆ ಕೂಡ ಒಪ್ಪಿರೋ ಹಾಗಿದೆ. ಇನ್ನು ಪರಮೇಶ್ವರ್ ಅವರನ್ನು ಕೂಡ ಜಾರಕಿಹೊಳಿ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರಂತೆ. ಅಲ್ಲಿಗೆ ಸಿಎಂ ಕುರ್ಚಿ ಕಾದಾಟ ಶುರುವಾದ್ರೆ ಅವರಿಗೆ ಇರುವಂತಹ ಪ್ರತಿಸ್ಪರ್ಧಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಮಾತ್ರ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಜಾತಿ ಬಲ ಕೈ ಹಿಡಿಯುತ್ತೆ. ಡಿ ಕೆ ಶಿಗೆ ಮತ್ತೆ ವನವಾಸವೇ ಕಾಯಂ ಆಗುತ್ತೆ. ಆದ್ರೆ ಜಾರಕಿಹೊಳಿ ಸಿಎಂ ಆದ್ರೆ ಅವರ ಅಡಿಲಿ ಡಿಸಿಎಂ ಆಗೋದಕ್ಕೆ ಡಿ ಕೆ ಶಿ ಒಪ್ತಾರಾ? ಖಂಡಿತ ಇಲ್ಲ. ಆಗ ಭಿನ್ನಮತೀಯ ಚಟುವಟಿಕೆ ಜೋರಾಗುತ್ತೆ. ಸರ್ಕಾರಕ್ಕೆ ಸಂಚಕಾರ ಬರೋ ಸಾಧ್ಯತೆ ಕೂಡ ಇರುತ್ತೆ. ಹೈಕಮಾಂಡ್ಗೆ ಇರೋದು ಇದೊಂದೇ ಯೋಚನೆ, ನಾವು ಆಯ್ಕೆ ಮಾಡೋ ಮುಖ್ಯಮಂತ್ರಿಯಿಂದಾಗಿ ಕಾಂಗ್ರೆಸ್ ಹೋಳಾಗಬಾರ್ದು, ಅಧಿಕಾರ ಕಳ್ಕೋಬಾರ್ದು ಅಂತ. ಇದೇ ಕಾರಣಕ್ಕೆ ಹೈಕಮಾಂಡ್ ತುಂಬಾ ಎಚ್ಚರಿಕೆಯಿಂದ ಲೆಕ್ಕಾಚಾರ ಹಾಕ್ತಾ ಇದೆ. ಇದೆಲ್ಲ ಲೆಕ್ಕಾಚಾರದ ಮಧ್ಯ ಸಿದ್ದರಾಮಯ್ಯ ಬಗ್ಗೆ ಕೂಡ ಹೈಕಮಾಂಡ್ಗೆ ಭಯ ಇದೆ. ಸಿದ್ದರಾಮಯ್ಯ ಅವರನ್ನ ಸೀಟಿಂದ ಇಳಿಸೋದೇ ಒಂದು ಟಾಸ್ಕ್. ಇನ್ನು ಅವರನ್ನ ಇಳಿಸಿದ ಮೇಲೆ ಪಕ್ಷದಲ್ಲಿ ಒಗ್ಗಟ್ಟು ಉಳಿಸ್ಕೊಳ್ಳೋದು ಇನ್ನೊಂದು ಟಾಸ್ಕ್.
ಜಾರಕಿಹೊಳಿ ಅಥವಾ ಖರ್ಗೆ ಇಬ್ಬರಲ್ಲಿ ಒಬ್ರು ಸಿಎಂ ಆಗೋದಾದ್ರೆ ಸಿದ್ದರಾಮಯ್ಯ ತಾವು ಸೀಟಿಂದ ಇಳಿದ ಮೇಲೆ ಸೈಲೆಂಟ್ ಆಗಿ ಇರ್ತಾರೆ. ಇಲ್ಲಾಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಹೀಗೆ ಹಲವಾರು ಪರ್ಮ್ಯುಟೇಷನ್ ಕಾಂಬಿನೇಷನ್ ಇಟ್ಕೊಂಡು ಹೈಕಮಾಂಡ್ ಕೂತಿದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಒಂದು ವೇಳೆ ಅರೆಸ್ಟ್ ಆದ್ರೆ ಅವರನ್ನ ಸಿಎಂ ಆಗಿ ಮುಂದುವರಿಯೋದಕ್ಕೆ ಹೈಕಮಾಂಡ್ ಬಿಡೋದಿಲ್ಲ. ಪಕ್ಷದ ಇಮೇಜ್ ಹಾಳು ಮಾಡ್ಕೊಳ್ಳೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ಇಡೀ ತನಿಖೆಯಲ್ಲಿ ಈಗ ಮೂಡಾದ 14 ಸೈಟ್ ಬಿಟ್ಟು ಬೇರೆ ಬೇರೆ ಹಗರಣ, ಅವ್ಯವಹಾರ, ಅಕ್ರಮ ಹಣ ವರ್ಗಾವಣೆ ಇವೆಲ್ಲವೂ ಆಚೆ ಬರೋ ಅಪಾಯ ಇದೆ. ಅದಕ್ಕೆ ಸಿದ್ದರಾಮಯ್ಯ ಈಗ ಹೋದಲ್ಲೆಲ್ಲ ಭಾವನಾತ್ಮಕ ಭಾಷಣ ಶುರು ಮಾಡಿದ್ದಾರೆ. ನನ್ನ ಪತ್ನಿ ಏನ್ ತಪ್ಪು ಮಾಡಿದಾಳೆ, ಅವಳನ್ನ ಯಾಕೆ ಇದರಲ್ಲಿ ಎಳ್ದಿರೋದು ಅಂತ. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ. ಅಂತವಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮಗೆ 5 ಗ್ಯಾರಂಟಿಗಳು ಕೊಟ್ಟ ತಪ್ಪ? ನೀವೇ ಹೇಳಿ, ಏನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಡಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು. ಈಗಾಗಲೇ 14 ಸೈಟ್ ವಾಪಸ್ ಕೊಟ್ಟಿರೋದು ಸಾಕ್ಷ್ಯನಾಶ ಅನ್ನೋ ಆರೋಪಕ್ಕೆ ಗುರಿಯಾಗಿದೆ. ಇದರ ಬೆನ್ನಲ್ಲೇ ಸ್ನೇಹಮಯಿ ಕೃಷ್ಣ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಅದು ಕೂಡ ಸಾಕ್ಷ್ಯನಾಶ ತರಹದ್ದೇ ದೂರು. ಮುಡಾ ಹಗರಣ ಬಯಲಿಗೆ ಬರ್ತಾ ಇದ್ದ ಹಾಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಮುಡಾ ಕಚೇರಿಗೆ ಬಂದು ಎಲ್ಲಾ ಫೈಲ್ಸ್ಗಳನ್ನು ಎತ್ಕೊಂಡು ಹೆಲಿಕಾಪ್ಟರ್ನಲ್ಲಿ ಹೋಗ್ಬಿಟ್ಟಿದ್ರು. ಅದು ಆಗ್ಲೇ ದೊಡ್ಡ ಸುದ್ದಿ ಆಗಿತ್ತು. ಇನ್ಫ್ಯಾಕ್ಟ್ ಕೋರ್ಟ್ ತನಿಖೆ ಟೈಮಲ್ಲಿ ಈ ವಿಷಯ ಯಾಕೆ ಪ್ರಸ್ತಾಪ ಆಗಿರಲಿಲ್ಲ ಅನ್ನೋದೇ ಆಶ್ಚರ್ಯ. ಆದರೆ ಈಗ ಸ್ನೇಹಮಯಿ ಕೃಷ್ಣ ಇದರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕೇವಲ ಸಿದ್ದರಾಮಯ್ಯವರ ಸೈಟಿದ್ದು ಮಾತ್ರ ಅಲ್ಲ, ಮುಡದ ಸಾವಿರಾರು ಸೈಟ್ಗಳ ವಿಚಾರದಲ್ಲಿ ಅಕ್ರಮ ಆಗಿದೆ. ಇದು ಸಾವಿರಾರು ಕೋಟಿ ರೂಪಾಯಿ ಹಗರಣ ಅಂತ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಆ ವರದಿ ಬರ್ತಾ ಇದ್ದ ಹಾಗೆ ಬೈರತಿ ಸುರೇಶ್ ಫೈಲ್ಸ್ ಎಲ್ಲವನ್ನ ಎತ್ಕೊಂಡು ಹೋಗಿದ್ರು. ಸುರೇಶ್ ಜೊತೆ ಹಳೆಯ ಲೋಕಾಯುಕ್ತ SP ಸುಜಿತ್ ಕೂಡ ಇದ್ರು ಅಂತ ಹೇಳಲಾಗಿತ್ತು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಸ್ವತಃ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಇತರೆ ಪ್ರಭಾವಿ ರಾಜಕಾರಣಿಗಳು ಎಲ್ಲರೂ ಕೂಡ ಅಕ್ರಮವಾಗಿ ನಿವೇಶನ ಪಡೆದಿರೋ ಮಾಹಿತಿ, ದಾಖಲಾತಿಗಳು ಲೋಕಾಯುಕ್ತರು ಸಿಕ್ಕಿದ್ರಿಂದ ಅವರು ಸರ್ಚ್ ವಾರೆಂಟ್ ಪಡೆದಿರುವಂಥ ಮಾಹಿತಿ ಇದೆ. ಆ ಸರ್ಚ್ ವಾರೆಂಟ್ ಮಾಹಿತಿ ಆದ ಮೇಲೆ ದಾಳಿ ಮಾಡಬೇಕಾದಂಥ SP ಅವರ ಖುದ್ದು ಆರೋಪಿತರಿಗೆ, ಅಂದರೆ ಬೈರತಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಬಂದು ದಾಖಲೆಯನ್ನು ತಗೊಂಡು ಹೋಗಿದ್ದಾರೆ. ಸೊ ಅದರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ನಾನು ನಿನ್ನೆ ಇಮೇಲ್ ಮೂಲಕ ಪೊಲೀಸ್ ಮಹಾನಿರ್ದೇಶಕ ದೂರ ಅರ್ಜಿಯನ್ನು ಕೊಟ್ಟಿದ್ದೆ. ಸೊ ಈ ದಿನ ನೇರವಾಗಿ ಬಂದು ಕಚೇರಿಗೆ ದೂರ ಅರ್ಜಿಯನ್ನು ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಈ ಕೇಸನ್ನ ಲೋಕಾಯುಕ್ತಕ್ಕೆ ಕೊಟ್ಟಾಗ ರಿಲ್ಯಾಕ್ಸ್ ಆಗಿದ್ದು ಇದಕ್ಕೇನ? ಮುಡಾದಿಂದ ಎಲ್ಲಾ ದಾಖಲೆಗಳನ್ನ ಆಗ್ಲೇ ಎಸ್ಕೇಪ್ ಮಾಡಿಸಿರೋದ್ರಿಂದ ತಾವು ಸೇಫ್ ಆಗೋದು ಖಚಿತ ಅನ್ಕೊಂಡಿದ್ದೀರಾ? ಎಸ್, ಈಗ ಸ್ನೇಹಮಯಿ ಕೃಷ್ಣ ಅವರ ದೂರನ್ನ ಆಧರಿಸಿ ಇಡಿ ಕೂಡ ಇದನ್ನೆಲ್ಲ ಕೆದಕುತ್ತೆ. ಅಲ್ಲಿಗೆ ಇನ್ನೂ ಒಬ್ಬ ಮಂತ್ರಿಯ ತಲೆದಂಡೆ ಆಗುತ್ತಾ? ಬೈರತಿ ಸುರೇಶ್ ಕಂಬಿ ಎಣಿಸೋ ಹಾಗೆ ಆಗುತ್ತಾ? ವೀಕ್ಷಕರೇ, ದಸರಾ ಮುಗೀತಿದ್ದ ಹಾಗೆ ಸಿಎಂ ಬದಲಾವಣೆ, ಇಡಿ ತನಿಖೆ, ಅರೆಸ್ಟ್, ಹೀಗೆ ಸಾಕಷ್ಟು ಸೆನ್ಸೇಷನಲ್ ವಿಷಯಗಳು ನಡೆಯೋದು ಖಚಿತ. ವಿಜೇಂದ್ರ ಅವರ ಮಾತು ನಿಜವೇ ಆಗಿದ್ರೆ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರೋದ್ರ ಹಿಂದೆ ವಿಶೇಷ ಅರ್ಥ ಇರೋದೇ ಹೌದಾದ್ರೆ ಕರ್ನಾಟಕದ ಹೊಸ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಬೇರೆ ಏನಾದರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದ್ರೆ ಕಾದು ನೋಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.